ನೋಡಿ, ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು CEO KDBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸ್ ಅನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅದು ಆ ಕಂಪ್ನಿಗೆ ಅಲೋಕೇಶನ್ ಆಗಿದೆ. ಸರ್, ಈಗ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ನರಸಾಪುರದಲ್ಲಿ ಸಿರಾ ಇದರಲ್ಲಿ ಹಿಂದಿನ ಸರ್ಕಾರದಲ್ಲಿ 12 ಎಕರೆ, BJP ಸರ್ಕಾರದಲ್ಲಿ ಯಾರು ಹೇಳಿದಾರಲ್ಲ ನಟಿ ರಣ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು. ಇದು ಮಾಧ್ಯಮದಲ್ಲಿ ಬಂದ ಮೇಲೆ ನಾನು CEO ಹೇಳಿದೆ. ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ 12 ಎಕರೆ KDB ಸಿರಾದಲ್ಲಿ ಒಂದು TMT ಫ್ಯಾಕ್ಟರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನ್ಗೆ ಗೊತ್ತಿಲ್ಲ. ಈಗ ಅದನ್ನು ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿಯನ್ನು ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದ್ಮೇಲೆ ನಿಮಗೆ ಹಂಚ್ಕೋತೀನಿ. ಪ್ರಮುಖ ಕೇಸಲ್ಲಿ ಆರೋಪಿಯಾಗಿದ್ದಾರೆ. ಅವರಿಂದ ಲ್ಯಾಂಡ್ ಏನಾದ್ರು ನೋಡಿ, ಅದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನ ಕೊಟ್ಮೇಲೆ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತಗೊಂಡಿದ್ರೆ ಫ್ಯಾಕ್ಟರಿ ಪ್ರಾರಂಭ ಮೊದಲು ಈಗ ನಾವು ವೆರಿಫೈ ಮಾಡ್ಬೇಕಲ್ಲ, ದುಡ್ಡು ಕಟ್ಟಿದಾರ, ಲ್ಯಾಂಡ್ ಪೊಸಿಷನ್ ತಗೊಂಡಿದಾರ, ಅದು ಯಾವುದು ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಅಂದ್ಮೇಲೆ ನಿಮ್ಗೆ ಹಂಚ್ಕೋತೀನಿ ಅಂತ. ಅಪ್ಲೈ ಮಾಡಿ 9 ತಿಂಗಳಲ್ಲೇ ಅವ್ರಿಗೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು. ಅವಾಗ ಯಾರು ಮಂತ್ರಿ ಇದ್ರು, ಯಾರು ಮುಖ್ಯಮಂತ್ರಿ ಇದ್ರು, ಅದು ನೋಡ್ತೀವಿ. ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ತಿಳಿಸ್ತೀನಿ. ಯಾಕಂದ್ರೆ ಇಷ್ಟೇ ಹೇಳಬಲ್ಲೆ, ಈಗ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ ಯಾವುದೋ ಒಂದು ಕೆರೈಡ್ ಏನೋ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಅಲೋಕೇಶನ್ ಆಗಿದೆ. ಕೈಗಾರಿಕೆ ಆರಂಭ ಆಗಿಲ್ಲ ಅಂತಂದ್ರೆ ಮುಂದಿನ ಪ್ರಕ್ರಿಯೆ ಮಾಡ್ತೀನಿ. ಅದು ನಾನು ಈಗನೇ ಹೇಳಲ್ಲ. ನಾನು ಡೀಟೇಲ್ಸ್ ಬಂದ ಮೇಲೆ ಡೀಟೇಲ್ಸ್ ನಿಮ್ಗೆ ಹಂಚ್ಕೋತೀನಿ.